टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಶಿವರಾತ್ರಿಯ ಒಂದು ಶುಭ ಸಂದರ್ಭದಲ್ಲಿ ಅರಮನೆ ಪರಂಪರೆಯಂತೆ ನಮ್ಮ ಏನು ತ್ರಿಪುರ ಸುಂದರಿ ಸಮೇತ ಶ್ರೀ ತ್ರಿನೇಶ್ವರ ಏನು ಸ್ವಾಮಿ ಇದ್ದಾರೆ ಅಲ್ಲಿಗೆ ಆಗಮಿಸಿ ಇವತ್ತು ಪೂಜಾ ಏನು ಒಂದು ದೇವಿಯ ಒಂದು ಆರಾಧನೆ ಮಾಡೋ ಮೂಲಕ ನಮ್ಮ ತ್ರಿನೇಶ್ವರ ಸ್ವಾಮಿ ಆರಾಧನೆ ಮಾಡೋ ಮೂಲಕ ಈ ಶಿವರಾತ್ರಿಯನ್ನು ಆಚರಣೆಯನ್ನು ಪ್ರಾರಂಭ ಮಾಡಿದೀವಿ। ನಾಡಿನ ಸಮಸ್ತ ಜನತೆಗೆ ಈ ಶಿವರಾತ್ರಿ ಸಂದರ್ಭದಲ್ಲಿ ಶಿವ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀನಿ। ಇಲ್ಲ ನಮ್ ಸಾಮಾನ್ಯವಾಗಿ ಬರೀ ಶಿವನ್ ಪೂಜೆ ಆಗುತ್ತೆ ಸಾಯಂಕಾಲ, ಇಲ್ಲಿ ಬೆಳಗ್ಗೆ ತ್ರಿನೇಶ್ವರಕ್ಕೆ ಬರೋದು, ಸಾಯಂಕಾಲ ಶಿವನ್ ಪೂಜೆ, ಮಧ್ಯದಲ್ಲಿ ಏನು ನಗರದಲ್ಲಿರುವಂತದ್ದು ಏನು ಪ್ರಮುಖ ದೇವಸ್ಥಾನಗಳು ಅವ್ರು ಆಹ್ವಾನ ಮಾಡಿದ್ರೆ ಹೋಗ್ತಾರೆ। ಇಲ್ಲ ತಾಯಿ ಆಶೀರ್ವಾದದಿಂದ ಈ ತ್ರಿನೇಶ್ವರ ಸ್ವಾಮಿ ಆಶೀರ್ವಾದದಿಂದ ಒಂದು ನಮ್ಮ ಎರಡನೇ ಮಗನ ಒಂದು ನಾಮಕರಣ ವಿಧಿ ನಡೆದಿದೆ। ಅವನ ಹೆಸರು ಯುಗಾಧ್ಯಕ್ಷ ಕೃಷ್ಣರಾಜ್ ಒಡೆಯರ್ ಅಂತ। ಎಲ್ಲರ ಆಶೀರ್ವಾದ ಅವನ ಮೇಲೆ ಇರ್ಲಿ, ಮತ್ತೆ ನಿಮ್ಮ ಬೆಂಬಲ ಎಲ್ಲಾನು ಕೂಡ ಇದ್ರೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ। ಧನ್ಯವಾದ। ಶಿವರಾತ್ರಿಯ ಒಂದು ಶುಭ ಸಂದರ್ಭದಲ್ಲಿ ಅರಮನೆ ಪರಂಪರೆಯಂತೆ ನಮ್ಮ ಏನು ತ್ರಿಪುರ ಸುಂದರಿ ಸಮೇತ ಶ್ರೀ ತ್ರಿನೇಶ್ವರ ಏನು ಸ್ವಾಮಿ ಇದ್ದಾರೆ ಅಲ್ಲಿಗೆ ಆಗಮಿಸಿ ಇವತ್ತು ಪೂಜಾ ಏನು ಒಂದು ದೇವಿಯ ಒಂದು ಆರಾಧನೆ ಮಾಡೋ ಮೂಲಕ ನಮ್ಮ ತ್ರಿನೇಶ್ವರ ಸ್ವಾಮಿ ಆರಾಧನೆ ಮಾಡೋ ಮೂಲಕ ಈ ಶಿವರಾತ್ರಿಯನ್ನು ಆಚರಣೆಯನ್ನು ಪ್ರಾರಂಭ ಮಾಡಿದೀವಿ। ನಾಡಿನ ಸಮಸ್ತ ಜನತೆಗೆ ಈ ಶಿವರಾತ್ರಿ ಸಂದರ್ಭದಲ್ಲಿ ಶಿವ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀನಿ। ಇಲ್ಲ ನಮ್ ಸಾಮಾನ್ಯವಾಗಿ ಬರೀ ಶಿವನ್ ಪೂಜೆ ಆಗುತ್ತೆ ಸಾಯಂಕಾಲ, ಇಲ್ಲಿ ಬೆಳಗ್ಗೆ ತ್ರಿನೇಶ್ವರಕ್ಕೆ ಬರೋದು, ಸಾಯಂಕಾಲ ಶಿವನ್ ಪೂಜೆ, ಮಧ್ಯದಲ್ಲಿ ಏನು ನಗರದಲ್ಲಿರುವಂತದ್ದು ಏನು ಪ್ರಮುಖ ದೇವಸ್ಥಾನಗಳು ಅವ್ರು ಆಹ್ವಾನ ಮಾಡಿದ್ರೆ ಹೋಗ್ತಾರೆ। ಇಲ್ಲ ತಾಯಿ ಆಶೀರ್ವಾದದಿಂದ ಈ ತ್ರಿನೇಶ್ವರ ಸ್ವಾಮಿ ಆಶೀರ್ವಾದದಿಂದ ಒಂದು ನಮ್ಮ ಎರಡನೇ ಮಗನ ಒಂದು ನಾಮಕರಣ ವಿಧಿ ನಡೆದಿದೆ। ಅವನ ಹೆಸರು ಯುಗಾಧ್ಯಕ್ಷ ಕೃಷ್ಣರಾಜ್ ಒಡೆಯರ್ ಅಂತ। ಎಲ್ಲರ ಆಶೀರ್ವಾದ ಅವನ ಮೇಲೆ ಇರ್ಲಿ, ಮತ್ತೆ ನಿಮ್ಮ ಬೆಂಬಲ ಎಲ್ಲಾನು ಕೂಡ ಇದ್ರೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ। ಧನ್ಯವಾದ।